ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯಾ ಆರ್ಮಿ ಕೆಜಿಎಫ್ ವತಿಯಿಂದ ಮಕ್ಕಳಿಗೆ ಬೇಸಿಗೆ ಕ್ರೀಡಾ ಶಿಬಿರವನ್ನು ಆಯೋಜನೆ ಮಾಡಿ ಅವರ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲಾಯಿತು. ಈ ಕಾರ್ಯಕ್ರಮವನ್ನು ಮಾಜಿ ಸೈನಿಕರಾದ ವಿ. ಪ್ರಕಾಶ್ ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಅವರ ಸಂಪ್ರದಾಯದಂತೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ PSI ಮಂಜುನಾಥ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮವನ್ನು. ನಂತರ ಅವರು ಮಾತನಾಡಿ, ಪ್ರಕಾಶ್ ರವರು ಹಲವಾರು ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರನ್ನು ನಾವು ಸ್ಫೂರ್ತಿಯಾಗಿ ತೆಗೆದುಕೊಂಡು ನಾವು ಅವರ ನಡೆಯನ್ನು ಅನುಸರಿಸಬೇಕೆಂದು ಕರೆ ನೀಡಿದರು. ಆದಷ್ಟು ಮಕ್ಕಳು ಮೊಬೈಲನ್ನು ದೂರ ಇಟ್ಟು ಓದುವ ಕಡೆ ಗಮನ ಹರಿಸಿ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಧನ್ಯವಾದ ಇವತ್ತು ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಲಾಸ್ಟ್ ಟೈಮು ನಂದು ಸ್ವಲ್ಪ ಇದಾಯ್ತು, ಪ್ಲಾನ್ ಅಲ್ಲಿ ಸ್ವಲ್ಪ ತಾಪತ್ರೆ ಆಯ್ತು. ಈ ತರನೇ ಈ ಬಾರಿನೂ ಹಂಗೆ ಆಯ್ತಂತ ತುಂಬಾ ಮನಸ್ಸು ನೊಂದಿದ್ದೆ. ಸಾರ್ ಅದನ್ನು ಪೂರ್ತಿ ಮಾಡಿಬಿಟ್ರು. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಇವತ್ತಿನ ಚೀಫ್ ಗೆಸ್ಟ್ ನಮ್ಮ ಮಂಜುನಾಥ ಬಿ ಸರ್, PSI ಆಂಡರ್ಸನ್ ಪೇಟ್ ಪೊಲೀಸ್ ಸ್ಟೇಷನ್, ಮತ್ತೆ ಅದಕ್ಕಿಂತ ಮೇಲಾಗಿ ನಮ್ಮ KGFಗೆನೆ ಒಳ್ಳೆ ಹೆಸರು ತಕ್ಕೊಟ್ಟಂತ ಎಲ್ಲ ಮೊಬೈಲ್ ಅಲ್ಲೂ ಇರುತ್ತೆ, ಎಲ್ಲ ವಾಟ್ಸ್ಆಪ್ ಅಲ್ಲೂ ಎಲ್ಲ ಇನ್ಸ್ಟಾದಲ್ಲೂ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಸಾರ್ದು. ಇವಾಗ ಯಾಕಂದ್ರೆ ಅವರು ಚೀಫ್ ಮಿನಿಸ್ಟರ್ ಅವಾರ್ಡ್ ತಗೊಂಡಿದ್ದಾರೆ. ನೆಟ್ ಅಲ್ಲೂ ನೀವು ಹುಡುಕಿದ್ರೆ ಸಾರ್ ಬಂದ್ಬಿಡ್ತಾರೆ. ಅವರನ್ನು ಈ ಫ್ರೀ ಸಮ್ಮರ್ ಸ್ಪೋರ್ಟ್ಸ್ ಕ್ಯಾಂಪ್ಗೆ ನಮ್ಮ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ KGF ತರಫಿಂದ ಮತ್ತೆ ಫ್ರೀ ಸಮ್ಮರ್ ಸ್ಪೋರ್ಟ್ಸ್ ಕ್ಯಾಂಪ್ ಸ್ಟೂಡೆಂಟ್ಸ್ ತರಫಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮತ್ತೆ ಕ್ಯಾಂಪ್ ಇಂದ ನಮ್ಮ ಒಂದು ಚಿಕ್ಕ ಕೊಡುಗೆ ಸಾರ್ಗೆ. ಮಕ್ಕಳು ಥ್ಯಾಂಕ್ ಯು ಸರ್. அப்படியே நின்னுங்க சார். ಥ್ಯಾಂಕ್ ಯು ಸರ್. ಯಾವ ಕೆಟ್ಟ ಚಟನೂ ನಿಮ್ ಮೈಂಡ್ಗೆ ಬರಲ್ಲ, ಅದು ಒಂಥರ ಒಂದು ಸ್ಪಿರಿಟ್ ಬಂದ್ಬಿಡುತ್ತೆ. பந்தல்ல இருந்து மெடல்ல இருந்து சர்டிபிகேட்ல இருந்து சாப்பாடு இன்னைக்கு செய்யறதுல இருந்து அப்பப்ப ரெஃப்ரெஷ்மெண்ட் சேர் எல்லாம் போய் வர்றதெல்லாம் எங்க அப்பா எங்க அம்மா தான் எனக்கு இங்க ஸ்பான்சர் பண்ணாங்க. அதுக்கான பெரிய கிளாப். எப்பவுமே பைசா முக்கியம் இல்ல, மனசு முக்கியம். புரியுதா? எவன் எவ்வளவு 1 கோடி 1 லட்சம் வச்சுன்னு இருக்காங்க, அவங்களுக்கு எல்லாம் மனசு இல்ல. நான் இன்னைக்கு இருக்கிறேன்னா இந்த மாதிரி ஹெல்பிங் மைண்ட் வருதுன்னா ஃபர்ஸ்ட் ஃபவுண்டேஷன் இவங்க தான். யார் வந்தானோ அது வயசானவங்க யாருனாகட்டும் வீட்டுல எதுக்குதோ உட்கார வச்சு அது எங்கன்னா 1.5 கிலோமீட்டர் 5 கிலோமீட்டர் கூட வந்து வீட்டுல உட்காந்து சாப்பிட்டு போவாங்க. எங்க வீடு சின்ன வீடு தான், கஷ்டம் தான். ஆனா இருந்தாலும் வந்துட்டு ஒரு சாப்பாடு சாப்பிட்டு ஆசீர்வாதம் பண்ணாங்க பாரு, அந்த ஆசீர்வாதம் அவங்களுக்கு போல எனக்கு வந்துட்டுக்குது ஆசீர்வாதம். அந்த ஆசீர்வாதத்தினால தான் இன்னைக்கு என் பசங்க 50 பேர் மிலிட்டரியில இருக்கிறாங்க.
இந்த மாதிரி ஃபியூச்சர் வாரியர்ஸ் வேற எத்தனையோ பண்ணுகிறேன். ஆனா இதே மாதிரி ஃபெயில்டு, நான் 10th 3 வாட்டி ஃபெயில். இப்போ ரிசல்ட் வந்துக்குது. யார் யார் ஃபெயில் ஆனீங்களோ எதுவும் கவலைப்படாத, ஆகுது திரும்ப படி, திரும்ப பாஸ் ஆகு, லைஃப்ல வின் ஆகும். லைஃப்ல ஃபெயில் ஆகக்கூடாது. பரீட்சையில ஃபெயில் ஆகலாம், ஆனா லைஃப்ல வண்டி ஃபெயில் ஆகக்கூடாது. புரியுதாப்பா? எங்க அப்பா அம்மாவுக்கு இப்போ ஆனர் பண்றேன். உங்களுக்கெல்லாம் நாங்க கை தட்டுறோம். இங்க இருக்கிறவங்க எல்லாம் கை தட்டுங்க எல்லாரும். அவங்களுக்கு ಆಲ್ರೆಡಿ 3 பேரு ಹೊಂಟಾಂಗ. ಇವತ್ತು ನಾವಿಲ್ಲಿ ಯಾಕೆ ಸೇರಿದೀವಿ ನಿಮ್ಗೆಲ್ರಿಗೂ ಗೊತ್ತಿದ್ಯಾ? ಯಾಕೆ ಸೇರಿದೀವಿ ಇಲ್ಲಿ? ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಯಾರಿಗೆ? ನಿಮ್ಗೆ. ಅಂದ್ರೆ ನೀವೆಲ್ಲ ಏನೋ ಸಾಧಿಸಿದಿರಿ, ಹಾಗಾಗಿ ಪ್ರೈಸ್ ಕೊಡ್ತಾ ಇದೀವಿ. ನಿಜನಾ? ಆಯ್ತು. ಜೀವನದಲ್ಲಿ ಸಾಧಿಸಿದ ಮೇಲೆ ಅವ್ರಿಗೆ ಸನ್ಮಾನ ಮಾಡಲೇಬೇಕು. ಅದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗತ್ತೆ. ಒಳ್ಳೇದು. ಇವತ್ತಿನ ದಿನ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿಯ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ರವರೇ ಹಾಗೂ ಗೋಡ್ಮಾಕ್ನಳ್ಳಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸೈದಾ ಮೇಡಮ್ನವರೇ ಹಾಗೂ ಮೊನ್ನೆ ಬಂದಂಥ SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳೇ, ಅವರ ಪೋಷಕ ವರ್ಗದವರೇ ಹಾಗೂ ಇವತ್ತಿನ ದಿನ ನಾವು ಎಲ್ಲ ನಗರಗಳನ್ನು ಸ್ವಚ್ಛವನ್ನಾಗಿ ನೋಡ್ತಿದ್ದೀವಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪೌರ ಕಾರ್ಮಿಕರು. ಅಂತ ವೇದಿಕೆಯಲ್ಲಿ ಹಾಜರಿರುವ ಪೌರ ಕಾರ್ಮಿಕರೇ ಹಾಗೂ ಇಂಡಿಯನ್ ಆರ್ಮಿಯ ಮುಂದಿನ ಸೇನಾನಿಗಳಾಗಿ ಸೇನೆಗೆ ಸೇರಲಿರುವ ಎಲ್ಲ ಯುವಕ ಮಿತ್ರರೇ, ಇಲ್ಲಿ ನೆರೆದಿರುವ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ, ತುಂಬ ಟೈಮ್ ತಗೊಳ್ಳೋದಿಲ್ಲ. ನಿಜವಾಗ್ಲೂ ಪ್ರಕಾಶ್ ಮಾಡ್ತಿರೋ ಕೆಲಸ ತುಂಬಾನೇ ಖುಷಿ ಆಗತ್ತೆ. 6 ದಿನಗಳ ಕಾಲ ಈ ಒಂದು ಸಮ್ಮರ್ ಕ್ಯಾಂಪ್ನ ಆಯೋಜಿಸಿ ಎಲ್ಲ ಪುಟಾಣಿ ಮಕ್ಕಳು ಏನು ಮಾಡ್ತಾರೆ, ಕೆಲವೊಂದ್ಸಲ ಸಮ್ಮರ್ ಕ್ಯಾಂಪ್ ಅರೇಂಜ್ ಮಾಡೋ ಉದ್ದೇಶ ಒಂದೇ, ನಿಮ್ಮಲ್ಲಿರುವ ಈ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತೀವಿ, ನಿಮ್ಮಲ್ಲಿರುವ ಬೇರೆ ಬೇರೆ ಕಲೆಗಳನ್ನ ಅದು ನಿಮಗೆ ಕರಗತ ಮಾಡಿಕೊಡೋದು, ಜೊತೆಗೆ ಈ ಒಂದು ಸಮ್ಮರ್ ಕ್ಯಾಂಪಲ್ಲಿ ನಿಮಗೆ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡೋದು, ನಿಮ್ಮಲ್ಲಿರುವ ಟ್ಯಾಲೆಂಟ್ನ ಗುರುತಿಸೋದು. ಬರೀ ಓದೋದೊಂದೇ ನಮಗೆ ಮುಖ್ಯ ಆಗಬಾರ್ದು, ಅದರ ಜೊತೆಗೆ ಇನ್ನಿತರ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಿದಾಗ ಮೈಂಡ್ ಅಂಡ್ ಬಾಡಿ ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ಜೊತೆಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಒಳ್ಳೆ ಗಟ್ಟಿಮುಟ್ಟಾಗಿರ್ತೀವಿ. ಆವಾಗ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು, ಮತ್ತೆ ಒಳ್ಳೆ ಆರೋಗ್ಯದಿಂದ ಇರ್ಬೋದು. ಮತ್ತೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಠಾಣಾ ವ್ಯಾಪ್ತಿಯ ಗೋಡ್ಮಾಕ್ನಳ್ಳಿ ಪ್ರೌಢಶಾಲೆ, ಸಾಕಷ್ಟು ಸಲ ನಾನು ಆ ಒಂದು ಪ್ರೌಢಶಾಲೆಗೆ ಭೇಟಿ ನೀಡಿದ್ದೇನೆ. ಜೊತೆಗೆ ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ಸಾಕಷ್ಟು ಕಾನೂನು ಅರಿವು ಕಾರ್ಯಕ್ರಮಗಳನ್ನ, ಜೊತೆಗೆ ಜನಸಂಪರ್ಕ ಸಭೆ ಥರ ಮಾಡಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಕಾಯ್ದೆಗಳ ಬಗ್ಗೆ, ಉದಾಹರಣೆಗೆ ಟ್ರಾಫಿಕ್ ಅವೇರ್ನೆಸ್ ಇರ್ಬೋದು, ಜೊತೆಗೆ ಡ್ರಗ್ ಪೆಡ್ಲರ್ಸ್ ಬಗ್ಗೆ ಇರ್ಬೋದು, ಡ್ರಗ್ಸ್ ಬಗ್ಗೆ ಇರ್ಬೋದು, ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಚೈಲ್ಡ್ ಲೇಬರ್ ಆಕ್ಟ್ ಇರ್ಬೋದು, ಪೋಕ್ಸೋ ಆಕ್ಟ್ ಇರ್ಬೋದು, ಇನ್ನಿತರ ಎಲ್ಲ ಕಾಯ್ದೆಗಳ ಬಗ್ಗೆ ನಾವು ಸವಿರವಾಗಿ ಒಳ್ಳೆ ರೀತಿ ಕಾನೂನು ಅರಿವನ್ನು ಮೂಡಿಸಿರ್ತೇವೆ. ಆ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಈಗ 3 ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರೋದು ನಮಗೆ ನಿಜವಾಗ್ಲೂ ತುಂಬಾನೇ ಖುಷಿ ವಿಚಾರ. ಸರ್ಕಾರಿ ಶಾಲೆಯಲ್ಲಿ ಓದುವ ಪ್ರತಿಯೊಬ್ಬರೂ ದೇವರ ಮಕ್ಕಳಿದ್ದಂಗೆ. ಆಗರ್ಭ ಶ್ರೀಮಂತರು ಯಾರೂ ಸರ್ಕಾರಿ ಶಾಲೆಗೆ ಬರೋದಿಲ್ಲ. ಸರ್ಕಾರಿ ಶಾಲೆಗೆ ಬರೋರೆಲ್ಲ ಬಡವ್ರ ಮಕ್ಕಳು. ಯಾರು ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾರೆ ಅವ್ರಿಗೆ ಆ ದೇವರ ಕೃಪೆ ಇದ್ದೇ ಇರುತ್ತೆ. ಸ್ವಲ್ಪ ಪರಿಶ್ರಮ ಪಟ್ಟಿದ್ದೇ ಆದಲ್ಲಿ ಅವರು ಒಳ್ಳೆ ರೀತಿ ಪರೀಕ್ಷೆಗಳನ್ನ ಎದುರಿಸಿ ಇವತ್ತು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿ ನಮ್ಮ ಕಣ್ಣು ಮುಂದೆ ವೇದಿಕೆಯಲ್ಲಿ ಹಿಂದೆ ಕೂತಿದ್ದಾರೆ. ದಯವಿಟ್ಟು ಅವರು ಎದ್ದು ನಿಂತ್ಕೋಬೇಕು. ಅವ್ರಿಗೆ ಈ ಒಂದು ಸಮ್ಮರ್ ಕ್ಯಾಂಪ್ ಹಾಗೂ ನಮ್ಮ ಇಲಾಖಾ ವತಿಯಿಂದ ಅವ್ರಿಗೊಂದು ಒಳ್ಳೆ ಚಪ್ಪಾಳೆ ಕೊಡ್ಬೇಕಂತೇಳಿ ಆಶಿಸ್ತೀನಿ. ಇಲ್ಲಿ ನನ್ನ ಕಣ್ಣು ಮುಂದೆ ಕೂತಿರುವಂತಹ ಎಲ್ಲ ಪುಟಾಣಿ ಮಕ್ಕಳಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ಈಗ ಪ್ರಕಾಶ್ ಏನ್ ಹೇಳಿದ್ರು, ಅವರು ಬಡತನದಲ್ಲಿ ಹುಟ್ಟಿ, ಇದೇ ನಮ್ಮ ಪಂಡಾರಂ ಲೈನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಬಡತನದಲ್ಲಿ ಹುಟ್ಟಿ SSLC ಎಷ್ಟು ಸಲ ಫೇಲ್ ಆದ್ರು?
3 ಸಲ ಫೇಲ್ ಆದ್ರು, ಆದ್ರೆ ಜೀವನ ಅನ್ನೋ ಎಕ್ಸಾಮಲ್ಲೇ ಪಾಸ್ ಆದ್ರು. SSLCಯಲ್ಲಿ ಫೇಲ್ ಆದ್ರೂ ಸಹಿತ ಛಲ ಬಿಡದೆ ಆರ್ಮಿಗೆ ಹೋಗ್ಬೇಕು ಅಂತೇಳಿ ಆರ್ಮಿ ಕ್ಯಾಂಪ್ಗಳಿಗೆ ಅಟೆಂಡ್ ಮಾಡಿ, ಜೊತೆಗೆ ಭಾರತೀಯ ಸೇನೆಯಲ್ಲಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ 16 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅವರ ಸೇವೆಯನ್ನ ಅಲ್ಲಿಗೆ ನಿಲ್ಲಿಸದೆ, ಜೊತೆಗೆ ಸುಮಾರು 50ರಿಂದ 60 ಜನರನ್ನ ಏನು ಒಳ್ಳೆ ರೀತಿ ತರಬೇತಿಯನ್ನ ಕೊಟ್ಟು ಆರ್ಮಿಗೆ ಇವತ್ತು ಜಾಯಿನ್ ಮಾಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ಸಹಿತ ಒಳ್ಳೆ ಚಪ್ಪಾಳೆ ಬರಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಅವರು ಸೇನೆಗೆ ಸೇರಿದಾಗ ಅವ್ರಿಗೆ ಯಾರಾದ್ರೂ ಸಪೋರ್ಟ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರಂತೂ ಇವತ್ತು ಸೇನೆಗೆ ಯಾರು ಸೇರ್ತಾರೋ ಅವ್ರಿಗೆಲ್ರಿಗೂ ಫ್ರೀಯಾಗಿ ಒಂದು ಕ್ಯಾಂಪ್ ತರ ಮಾಡಿ ಅವ್ರಿಗೆ ಎಲ್ಲಾ ರೀತಿಯ ಟ್ರೈನಿಂಗ್ ಕೊಡ್ತಿದ್ದಾರೆ. ನಿಜವಾಗ್ಲೂ ಅಂತ ಒಂದು ಒಳ್ಳೆ ಸಮಾಜ ಸೇವಕರು ನಮ್ಮ KJP ಅಲ್ಲಿ ಇರೋದು, ಅದರಲ್ಲೂ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಇರೋದು ನಮಗೆ ತುಂಬಾನೇ ಖುಷಿ ವಿಚಾರ. ಅವ್ರಿಗೆ ಸದಾಕಾಲ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಅವರು ಹೇಳ್ತಿದ್ರು ಅವ್ರ ತಂದೆ ತಾಯಿನೇ ಇವತ್ತಿಗೂ ಅವ್ರಿಗೆ ಗಾಡ್ ಫಾದರ್ ಅಂತ. ನಾನು ಸಾಕಷ್ಟು ಸಲ ಹೇಳಿರ್ತೀನಿ, ಯಾರೋ ಸಿನಿಮಾ ಹೀರೋಗಳಾಗಬಾರ್ದು, ಗಾಡ್ ಫಾದರ್ಸ್ ಅಥವಾ ಬೇರೆ ಯಾರೋ ಆಗಬಾರ್ದು. ನಿಮ್ಮ ಕಣ್ಣು ಮುಂದೆ ಇರುವಂತ, ನಿಮಗೆ ಸದಾಕಾಲ ನಿಮ್ಮ ಕಷ್ಟ ಸುಖಕ್ಕೆ ಆಗುವಂತಹ, ಸದಾ ನೀವು ಏನಾದ್ರೂ ಒಂದು ಸಾಧಿಸಿದಾಗ ಖುಷಿ ಪಡುವಂತ ಯಾರಾದ್ರೂ ಗಾಡ್ ಫಾದರ್ಸ್ ಇದ್ದಾರೆ ಅಂತಂದ್ರೆ ಅದು ನಿಮ್ಮ ತಂದೆ ತಾಯಿ ಮಾತ್ರ. ಆ ತಂದೆ ತಾಯಿನ ದಯವಿಟ್ಟು ಯಾವುದೇ ಕಾರಣಕ್ಕೂ, ಯಾವುದೇ ಸಿಚುವೇಶನ್ ಅಲ್ಲಿ ಕೈ ಬಿಡಬೇಡಿ, ಯಾವುದೇ ಕಾರಣಕ್ಕೂ ಅವರ ಮಾತುಗಳನ್ನ ಕೇಳದೆ ಹೋಗಬೇಡಿ. ಅವ್ರಿರೋದೇ ನಿಮಗೋಸ್ಕರ, ಅವರೇ ಮೇನ್ ಪಿಲ್ಲರ್ ನಿಮಗೆ. ತಂದೆ ತಾಯಿ ಚೆನ್ನಾಗಿದ್ದಾಗ ನೀವು ಒಳ್ಳೆ ರೀತಿ ಓದ್ಕೊಂಡು ಮುಂದೆ ಬರ್ತೀರಾ. ತಂದೆ ತಾಯಿ ಸಪೋರ್ಟ್ ಯಾವತ್ತಿಗೂ ಇರಬೇಕು. ತಂದೆ ತಾಯಿನ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ಜೊತೆಗೆ ಈ ಒಂದು ಸಮ್ಮರ್ ಕ್ಯಾಂಪ್ ಅಲ್ಲಿ ಭಾಗವಹಿಸಿ ತುಂಬಾ ಪುಟಾಣಿ ಮಕ್ಕಳು ತುಂಬಾ ಉತ್ಸಾಹದಿಂದ ಭಾಗವಹಿಸಿ ಕೆಲವೊಂದು ಪ್ರೈಸ್ಗಳನ್ನ ತಗೊಂಡಿದ್ದಾರೆ. ಯಾರು ಪ್ರೈಸ್ ತಗೊಂಡಿದ್ದಾರೆ ಅಥವಾ ತಗೊಳ್ತಾ ಇದ್ದಾರೆ, ತಗೊಳಕ್ ಬರ್ತಾರೆ, ಅವ್ರು ಮಾತ್ರ ಏನೋ ಸಾಧಿಸ್ದಂಗಲ್ಲ. ಸ್ಪೋರ್ಟ್ಸ್ ಅಲ್ಲಿ ಯಾರು ಭಾಗವಹಿಸ್ತಾರಲ್ವಾ, ಭಾಗವಹಿಸೋ ಮೈಂಡ್ ಸೆಟ್ ಬಂತಂತಂದ್ರೆ ಅವ್ರು ಕೂಡ ಪ್ರೈಸ್ ವಿನ್ನರ್ಸ್ ಇದ್ದಂಗೆ. ಸ್ಪೋರ್ಟ್ಸ್ ಅಲ್ಲಿ ಎಲ್ರೂ ಸಹಿತ ಸಕ್ರಿಯವಾಗಿ ಭಾಗವಹಿಸಬೇಕು. ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದಾಗ ಏನಾಗತ್ತೆ, ನಾವು ದೈಹಿಕವಾಗಿ ತುಂಬಾನೇ ಆಕ್ಟಿವ್ ಆಗಿರ್ತೀವಿ. ಬೆಳಿಗ್ಗೆ 10 ಗಂಟೆ ತನಕ ಮಲಗೋದ್ರಿಂದ ನಮ್ಮಲ್ಲಿ ಒಂಥರ ಮನೋಭಾವನೆ ಬಂದಿರುತ್ತೆ, ಆಕ್ಟಿವ್ನೆಸ್ ಇರಲ್ಲ. ಅದೇ ಬೆಳಿಗ್ಗೆ 4 ಗಂಟೆಗೆ ಎದ್ದು 1-2 ಕಿಲೋಮೀಟರ್ ವಾಕಿಂಗ್ ಮಾಡಿ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದಾಗ ಮೈಂಡ್ ತುಂಬಾನೇ ವರ್ಕ್ ಆಗತ್ತೆ. ಜೊತೆಗೆ ತುಂಬಾ ಆಕ್ಟಿವ್ ಆಗಿರ್ತೀವಿ, ದಿನ ಪೂರ್ತಿ ಚೈತನ್ಯದಿಂದ ಇರ್ತೇವೆ. ನನ್ನ ಇಲ್ಲಿ ತನಕ ಕರೆದು ಮುಖ್ಯ ಅತಿಥಿಗಳನ್ನಾಗಿ ಕರೆದು 1-2 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ನಮ್ಮ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿಯ ಅಧ್ಯಕ್ಷರಾದ ಪ್ರಕಾಶ್ ರವರಿಗೆ ನಾನು ಸದಾಕಾಲ ಆಭಾರಿಯಾಗಿರ್ತೇನೆ. ಇವರ ಇಂತಹ ಸಮಾಜಮುಖಿ ಕಾರ್ಯಗಳು ಹೀಗೆ ಮುಂದುವರಿಯಲಿ. ಅಂತಹ ಕಾರ್ಯಕ್ರಮಗಳಿಗೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತೆ ಅಂತೇಳಿ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಸ್ಫೂರ್ತಿ ಆಯಿತು, ಥ್ಯಾಂಕ್ ಯು ಸರ್. ಮತ್ತೆ ಒಂದು ಇವಾಗ ಸೆಕೆಂಡ್ ಫಸ್ಟ್ ಅದು ಸೆಕೆಂಡ್ ರನ್ನರ್ ಟೀಮ್ ವಿನ್ನರ್ ಟೀಮ್ ರೆಡಿ ತುಳಸಿ ರನ್ನರ್ ಮುಂದೆ